शहरात रस्ते अपघात आणि वाहतूक नियमांचं उल्लंघन रोखण्यासाठी 18 वर्षांखालील विद्यार्थी मुले-मुली जर दुचाकी किंवा कार चालवत असतील तर त्यांच्या पालकांवर गुन्हा दाखल केला जाईल असे शहराचे पोलीस आयुक्त भूषण गुलाबराव बोरसे यांनी सांगितले। शहरात पत्रकारांशी बोलताना त्यांनी सांगितले की अलीकडेच पालकांमध्ये जनजागृती करण्यात येत आहे की त्यांनी 18 वर्षांखालील मुलांना वाहन चालवण्यास संमती देऊ नये। तरीही काही ठिकाणी विद्यार्थी दुचाकीवरून शाळा कॉलेजला येत आहेत। याला पूर्णविराम देण्यासाठी ट्रॅफिक पोलीस कारवाईला सुरुवात करणार आहेत असे त्यांनी स्पष्ट केले। ಹಾಗೇನೇ ಸೆಕ್ಷನ್ 199A ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ಈ ಥರ ಸಣ್ಣ ಅಪ್ರಾಪ್ಯ ಬಾಲಕರು ಅಥವಾ ಬಾಲಕಿಯರು ಈ ಟ್ರಾಫಿಕ್ ವೈಲೆನ್ಸ್ ಮಾಡಿದರೆ ಅವರ ತಾಯಿ ತಂದೆ ಹೊಣೆಗಾರರಾಗ್ತಾರೆ। ಅದಕ್ಕೆ ಶಿಕ್ಷೆ 3 ವರ್ಷ ಜೈಲ್ ಅಥವಾ 25,000 ಫೈನ್ ಇದೆ। ನಾವು ಬರುವ ದಿನಗಳಲ್ಲಿ ಈ ಮೈನರ್ ಹುಡುಗರು ಯಾರು ಬೈಕ್ ಓಡಾಡಿಸ್ತಾ ಇದ್ದಾರೆ ಅವರ ಮೇಲೆ ಈ ಮುಂದಿನ ಕ್ರಮ ಖಂಡಿತವಾಗಿ ತಗೊಳ್ತೀವಿ। ಯಾಕೆಂದರೆ ಮೈನರ್ಸ್ ಬೈಕ್ ಓಡಾಡಿಸ್ತಾರೆ, ಅದು ಅವರ ಸ್ವಂತಕ್ಕೆ ಸೇಫ್ ಇಲ್ಲ ಮತ್ತು ಅವರು ಬೇರೆಯವರಿಗೆ ಕೂಡ ಅವರು ಜಖಮ್ ಮಾಡಬಹುದು। ಈ ಕೆಲವು ಸ್ಕೂಲ್ ಕಾಲೇಜ್ ಅವರು ನಮಗೆ ಹೇಳಿದ್ದಾರೆ ಕಿ ನಮ್ಮ ಪ್ರೈವೇಟ್ ಸೆಕ್ಯೂರಿಟಿ ಸ್ಟಾಫ್ ಯಾರಿದ್ದಾರೆ ಅವರಿಗೆ ಟ್ರಾಫಿಕ್ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ। ಸೊ ನಾವು ಅವರಿಗೆ ಒಂದು ಅಪೀಲ್ ಮಾಡಿದ್ದೀವಿ ಅಂದರೆ ಯಾರಿಗೆ ಅವರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಆಸೆ ಇದ್ದರೆ ನಮಗೆ ಅವರು ಪತ್ರ ಬರೆಯಲಿ। ನಾವು ಕ್ಯಾಂಪಸ್ ಒಳಗಡೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅದರದ್ದು ತರಗತಿ ಈ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ಸ್ಗಳಿಗೆ ಕೂಡ ಕೊಡ್ತೀವಿ। ಲಾಸ್ಟ್ ಪಾಯಿಂಟ್, ಸುಮಾರು ಹುಡುಗರು ಈ ಬೈಕ್ಗೆ ಸೈಲೆನ್ಸರ್ ಮಾಡಿಫೈ ಮಾಡಿಕೊಂಡು ದೊಡ್ಡದು ಧ್ವನಿ ಮಾಡಿಕೊಂಡು ಊರಲ್ಲಿ ತಿರುಗಾಡ್ತಾರೆ ಅಥವಾ ಕೆಲವು ಸಲ ಸ್ಪಾರ್ಕ್ ಕೂಡ ಅದರಲ್ಲಿ ಹಾಕ್ತಾರೆ। ನಾವು ಅವರ ಮೇಲೆ ಖಂಡಿತವಾಗಿ ಕ್ರಮ ತಗೊಳ್ತೀವಿ ಫಾರ್ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಆ್ಯಕ್ಟ್ ಆನ್ ದ ರೋಡ್। ಮತ್ತು ಈ ಗ್ಯಾರೇಜ್ ಓನರ್ಸ್ ಯಾರು ಈ ಮಾಡಿಫಿಕೇಷನ್ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಕೂಡ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಕ್ರಮ ಜರುಗಿಸ್ತೀವಿ। ಈಗಾಗಲೇ ನಾವು ಎಲ್ಲ ಗ್ಯಾರೇಜ್ ಓನರ್ಸ್ಗೆ ಕೂಡ ಒಂದು ಪತ್ರ ಬರೆದಿದ್ದೀವಿ, ಇನ್ನು ಮುಂದೆ ಅವರು ಈ ಥರ ಏನು ಮಾಡಿಫಿಕೇಷನ್ ಸೈಲೆನ್ಸರ್ನಲ್ಲಿ ಏನಿದೆ ಮಾಡಬಾರ್ದು। ನಾವು ಬೆಳಗಾವಿ ನಗರದ ಎಲ್ಲ ಸಿಟಿಸನ್ಸ್ಗೆ ಒಂದು ಕೋರಿಕೆ ಮಾಡ್ತೀವಿ, ಬರೋ ದಿನಗಳಲ್ಲಿ ಬೆಳಗಾವಿನ ಸಂಚಾರ ಸುಗಮ ಮಾಡುವ दिक्कीನಲ್ಲಿ ನೀವು ಎಲ್ಲರೂ ನಮಗೆ सहाय ನೀಡಬೇಕು। धन्यवाद। शहरातील वाहतूक कोंडी व पार्किंग समस्येवर कायमस्वरूपी उपाय शोधण्यासाठी खासगी मालकीच्या मोकळ्या जागा भाड्याने घेऊन पे अँड पार्क सुविधा सुरू करण्याचा विचार सुरू आहे। तसेच शहरातील काही शाळा कॉलेजच्या प्रशासनाने केवळ त्यांच्या कर्मचाऱ्यांसाठीच पार्किंगची सोय केली आहे, त्यामुळे विद्यार्थी रस्त्याच्या कडेला वाहने लावतात। या पार्श्वभूमीवर प्रत्येक संस्थेने त्यांच्या आवारात पार्किंग व्यवस्था करावी यासाठी प्रशासनासोबत बैठक घेऊन सूचना देण्यात आल्याचेही त्यांनी सांगितले। विनोद कोलकार, KMM मराठी, बेळगाव।